ನಮಸ್ಕಾರ ಎಲ್ಲರಿಗೂ. ನೋಡಿ ನನ್ನ ಹಿಂದೆಗಡೆ ಹಸುಗಳಿದ್ದಾವೆ. ಆ ಹಸುಗಳು ದೇವತೆ ಅಂತಾರೆ, ಅದೇ ಮುಕ್ಕೋಟಿ ದೇವರಿದ್ದಾವೆ ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಹಸು ಕಂಡ್ರೆ ಕೆಲವರು ಓಡಿಸ್ಬಿಡ್ತಾರೆ. ಓಡಿಸೋ ಹಸು ಬಂದೈತೆ ಅಂತ ಹೇಳ್ತಾರೆ. ಆದರೆ ಅದ್ರದ್ದು ಹಾಲು ಬೇಕು, ಅದ್ರದ್ದು ಗಂಧಲ ಬೇಕು. ಆದರೆ ಹಸು ಹತ್ರ ಬರೋಂಗಿಲ್ಲ, ಹಸುನ ಮನೆ ಕಟ್ಕೊಳ್ಳೋಂಗಿಲ್ಲ ಕೆಲವರು. ಹಬ್ಬ ಹರಿದಿನಕ್ಕೆ ಸಗಣಿ ಬೇಕು, ಮತ್ತೇನೋ ಪೂಜೆ ಮಾಡ್ಬೇಕಾದ್ರೆ ಗಂಧಲ ತಂದು ಮನೆಗೆಲ್ಲ ತುಂಬಿಸ್ಕೊತಾರೆ. ಆದರೆ ಮನೆ ಒಳಗೆ ಹಸ ಬಂದರೆ ಓಡಿಸ್ಬಿಡ್ತಾರೆ. ಅವರು ಹೊಸ ಕಟ್ಕೊಳ್ಳೋದೇ ಅಲ್ಲ, ಎಲ್ಲ ಹೇಳ್ತಾರೆ. ಆದರೆ ನೋಡಿ, ತಿರುಪತಿ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟ್ಯಾನುಗಟ್ಟಲೆ ದುಡ್ಡು ಬರುತ್ತೆ, ಸಾವಿರಾರು ಕೋಟಿ ದುಡ್ಡು ಬರುತ್ತೆ. ನೀವು ಯಾರ್ಯಾರ ಹತ್ರನೂ ಹೋಗಿ ಹಾಲು ತುಪ್ಪ ಬೆಣ್ಣೆ ತಗೊಳ್ಳೋದಲ್ಲ. ನೀವೇ ಹಸುಗಳು ಕಟ್ಕೊಂಡು, ನೀವೇ ಒಂದು ದೊಡ್ಡ ಜಾಗ ತಗೊಂಡು ಅಲ್ಲಿ ನೂರಾರು ಹಸುಗಳು ಕಟ್ಟಿ ಅಲ್ಲಿಗೆ ನೂರಾರು ಜನಕ್ಕೆ ಕೆಲಸಕ್ಕಿಟ್ಟು ಅವ್ರದ್ದು ಜೀವನ ಆಗುತ್ತೆ. ಹಸುಗಳು ಹೆಂಗೋ ಎಲ್ಲೆಲ್ಲೋ ಹೋಗಿ ಕುಯ್ತಾರೆ, ಅದು ಕುಯ್ದಾಗ ನಿಲ್ಲುತ್ತೆ. ಅದಕ್ಕೆ ನೀವು ಯಾರ್ಯಾರ ಹತ್ರನೂ ಹೋಗಿ ತುಪ್ಪ ತಗೊಳ್ಳೋ ಬದಲು ಅದನ್ನು ಈಗ ಟೆಸ್ಟ್ ಮಾಡಿಸಿ ಅದರಲ್ಲಿ ದನದ ಕೊಬ್ಬು ಬೈತಾನೆ ಹೇಳೋ ಬದಲು ಈಗ ನೀವು ದನಗಳು ಕಟ್ಟಿ ಆ ದುಡ್ಡನ್ನ ಯಾರ್ಯಾರೋ ತಿನ್ನೋ ಬದಲು ನಿಮ್ಮ ಅಲ್ಲಿ ಕೆಲಸ ಕೊಡಿ ಜನಗಳಿಗೆ. ಕೆಲಸ ಅವ್ರ ಜೀವನ ಆಗುತ್ತೆ, ಅವ್ರ ಹೆಂಡ್ರ ಮಕ್ಕಳು ಸಾಕ್ತಾರೆ. ನೀವು ಸುಮ್ಮನೆ ಎಲ್ಲೆಲ್ಲ ತುಪ್ಪ ತಂದು ಅದರಲ್ಲಿ ಅದನ್ನು ಬೇರೆ ಸರಿ ಇದನ್ನು ಬೇರೆ ಸರಿ ಅಂತ ಅದನ್ನು ಹೇಳಿ ನ್ಯೂಸ್ ಬಂದು ನೀವು ರಾಜಕಾರಣಿಗಳು ಅದರಲ್ಲೂ ರಾಜಕೀಯ ಮಾಡ್ಕೊಂಡು ದರಿದ್ರಗಳು ರಾಜಕಾರಣಿಗಳು ನೀವೆಲ್ಲ ದೇವ್ರ ಹೆಸರಲ್ಲಿ ದುಡ್ಡು ಮಾಡ್ಕೊಂಡು ತಿಂತಾಯಿದ್ದೀರಾ. ಅದರಿಂದ ಬೇಡ. ನೀವು ದಯವಿಟ್ಟು ಹಸುಗಳು ಕಟ್ಟಿ, ನಿಮ್ಮ ಹಸುಗಳು ಕಟ್ಕೊಂಡು ಎಲ್ಲೂ ಕೂಡ ಬೇರೆ ಕಡೆ ತುಪ್ಪ ತಗೊಳ್ದಂಗೆ ನೀವು ದನಗಳಲ್ಲೇ ನೀವು ಹಾಲು ಕರ್ಕೊಂಡು ಅದರಲ್ಲಿ ತುಪ್ಪ ಬೆಣ್ಣೆ ಎಲ್ಲ ಮಾಡ್ಕೊಳ್ಳಿ. ಅಲ್ಲಿ ನೂರಾರು ಜನ ಕೆಲಸನೂ ಸಿಗುತ್ತೆ, ಅವ್ರ ಪಾಪ ಅವರು ಸಂಸಾರನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕೆ ಮುಂದೆ ತೋರಿಸ್ತೀನಿ. ನಮ್ಮ ಗೌಡ್ರು ಹಾಲು ಕರೆಯೋದು ಎಲ್ಲ ತೋರಿಸ್ತೀನಿ ನೋಡಿ. ಮುಂದೆ ಎಲ್ಲ ಇದೆ, ಅದ್ಭುತವಾಗಿದೆ. ಬರೀ ಹೇಳ್ತಾರೆ, ಹೇಳೋರು ಏನು ಮಾಡುವಲ್ಲ. ಅವರೆಲ್ಲ ಬರೀ ಹೇಳ್ತಾರೆ, ಬೇರೆಯವ್ರ ಕೈಲಿ ಮಾಡಿಸ್ತಾರೆ, ಆದರೆ ಮಾಡಲ್ಲ ಅವರು. ಬರೀ ಸುಳ್ಳು. ಪೂಜಾರಿಗಳು ಮಾತು ಜಾಸ್ತಿ ಕೇಳೋಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಅಷ್ಟೇ. ನಮಸ್ಕಾರ. ನಮ್ಮ ರಾಮೇಗೌಡರು ಹಾಲು ಕರೀತಾರೆ, ಭಾಳ ಅದ್ಭುತವಾಗಿ ಹಾಲು ಕರೀತಾ ಇದ್ದಾರೆ ನೋಡಿ. ಹಸುಗಳು ಪೂಜಾರಿಗಳು ಹೇಳ್ತಾರೆ ಗೋ ಪೂಜೆ ಮಾಡಿ ಅಂತಾರೆ. ಅವರು ಮಾತ್ರ ಗೋ ಕಟ್ಟೋದಿಲ್ಲ, ಹಸುಗಳು ಕಟ್ಟೋದೇ ಇಲ್ಲ ಅವರು. ಅವ್ರ ಮನೆ ಪಕ್ಕದಲ್ಲಿ ಒಂದು ಹಸು ಬಂದರೂ ಹೊಡೆದೋಡಿಸ್ತಾರೆ, ಗಲೀಜು ಮಾಡಿಬಿಡ್ತೈತೆ ಅಂತ. ಜನಗಳಿಗೆ ಮಾತ್ರ ಹೇಳ್ತಾರೆ, ಏನೋ ನೀವು ಗೋ ಪೂಜೆ ಮಾಡಬೇಕು, ಹೊಸ ಮನೆ ಕಟ್ಟಿದರೆ ಅದನ್ನು ಒಳಗೆ ಕರ್ಕೊಂಬರ್ಬೇಕು ಅಂತ ಇದೆಲ್ಲ ಕಥೆಗಳು ಹೇಳ್ತಾರೆ. ಅವ್ರ ಮನೆಗೆ ಮಾತ್ರ ಹೊಸ ದನ ಕರ ನಾಯಿ ಏನು ಒಂದೂ ಸಾಕಲ್ಲ ಅವರು ಪೂಜಾರಿಗಳು. ಬೇರೆಯವ್ರಿಗೆ ಮಾತ್ರ ನೀವೆಲ್ಲ ಮಾಡಿ ಅಂತಾರೆ, ಅವ್ರು ಮಾತ್ರ ಏನೇನೂ ಮಾಡಲ್ಲ. ತಿನ್ನೋದು ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ನೋಡಿ. ಹಸುಗಳು ಕಟ್ಟೋದು ದೊಡ್ಡದಲ್ಲ, ಅದು ಕಸ ಬೆಳೆಯೋದು, ಕಸ ಕ್ಲೀನ್ ಮಾಡೋದು, ಅವಕ್ಕೆ ಹುಲ್ಲು ಹಾಕೋದು, ಮೇವು ಹಾಕೋದು, ಇದು ಕೆಲಸ. ಬರೀ ದಾರಿಲಿ ಹೋಗ್ಬೇಕಾದ್ರೆ ಹಿಂದಗಡೆ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋದಲ್ಲ ನೋಡಿ. ಹಾಳು ಕರೆಯೋದು ಒಂದು 50 ಪೈಸೆ ರೇಟ್ ಜಾಸ್ತಿ ಮಾಡಿಬಿಟ್ರೆ ರೇಟ್ ಜಾಸ್ತಿ ಮಾಡಿಬಿಟ್ರೆ ಅಂತ ಭಯ ಪಡ್ಕೊತಾರೆ. ಇಲ್ಲಿ ಹೊಸ ಹಾಕಿ ಹಾಲು ಕರೆದವ್ರಿಗೆ ರೇಟ್ ಇಲ್ಲ ಇವತ್ತು, ಅವರಿಗೆ ರೇಟ್ ಕಮ್ಮಿ ಕೊಡ್ತಾರೆ. ಇವರು ಎಲ್ಲ ಸಂಬಳ ಲಕ್ಷಾನುಗಟ್ಟಲೆ ಸಂಬಳ ತಗೊಂಡು ಒಂದು 50 ಪೈಸೆ ಜಾಸ್ತಿ ಮಾಡಿಬಿಟ್ರೆ ಸ್ಟ್ರೈಕು, ಹೋರಾಟ ಟೌನಲ್ಲಿ ಮುಂದೆ ಫ್ರೀಡಮ್ ಪಾರ್ಕಲ್ಲಿ. ಬರ್ರೋ ಹಾಲು ಕರೀರಿ, 4 ಕಸ ಕಟ್ಟರೆ ಗೊತ್ತಾಗುತ್ತೆ. ನೋಡೋ ನಮ್ಮ ರಾಮೇಗೌಡರು ಹೆಂಗೆ ಹಾಲು ಕರೀತಾರೆ. ಇದ್ದು ಜೀವನ ಅಂದರೆ ಸುಮ್ಮನೆ ಯಾವ್ಯಾವ ಕುಂತ್ಕೊಂಡು ಬೊಗಳೆ ಬಿಡೋದಲ್ಲ, ಗೋ ಪೂಜೆ ಮಾಡಿ ಅಂತ ಹೇಳೋದಲ್ಲ. ಗೋ ಕಟ್ಟಬೇಕು ಮನೆಯಲ್ಲಿ. ಅದು ಪೂಜಾರಿಗಳು ಹೇಳ್ದಂಗೆ ಯಾರು ಕೇಳೋಕ್ಕೆ ಹೋಗಬೇಡಿ. ಅದೆಲ್ಲ ಬರೇ ಅವ್ರು ಇದಕ್ಕೋಸ್ಕರ, ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಿಮಗೆ ಹೇಳ್ತಾರೆ, ನಿಮ್ಮ ಜೋಬು ಖಾಲಿ ಮಾಡಿಸ್ತಾರೆ. ಅವ್ರು ಹೊಟ್ಟೆ ತುಂಬಿಸೋ ನೋಡಿ. ಹಸುಗಳಿಗೆ ಹುಲ್ಲಿಲ್ಲ, ಹುಲ್ಲು ತರಕ್ಕೆ ಹೋಗ್ತಾರೆ ಇವಾಗ. ಇವೆಲ್ಲ ಮಾಡಬೇಕು. ಬರೀ ಗೋ ಪೂಜೆ ಮಾಡಿದರೆ ನಮಗೆ ಇದಾಗಲ್ಲ. ಅದೇನೋ ತಿರುಪತಿ ಲಡ್ಡಲ್ಲೇನೋ ದನದ್ದು ಏನೋ ಕೊಬ್ಬು ಹಾಕ್ಬಿಟ್ಟಾರೆ. ಯಾಕೆ? ಹಸು ಹಾಲು ಬೇಕು, ಹಸುವಿನ ಕೊಬ್ಬು ತಿಂದುಬಿಟ್ರೆ ಏನಾಗ್ಬಿಡುತ್ತೆ? ಏನು ತಿರುಪತಿಗೆ ಹೋಗಿ ದಿನ ಲೋಡು ತಿಂತೀರ ನೀವೆಲ್ಲ? ಯಾವತ್ತೋ ಒಂದಿನ ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ ಹೋಗಿ ಏನು ದಿನ ಹೊಟ್ಟೆ ತುಂಬ ಊಟ ಮಾಡಿರ್ತಾರ, ದಿನ ಅದೇ ತಿಂದ ಜೀವನ ಮಾಡೋ ಥರ ಈ ನನ್ನ ಮಕ್ಕಳು ಹೇಳ್ತಾರೆ ತಿರುಪತಿ ಲಡ್ಡಲ್ಲ ಅದೇನೇನೋ ಇತ್ತು ಅಂತ. ಎಲ್ಲ ಬರೀ ದಿನ ತಿನ್ನೋದೇ ವಿಷ. ಅಲ್ಲಿ ತಾವು ತಿನ್ನೋದಲ್ಲೆಲ್ಲ ಮಕ್ಳಿಗೂ ವಿಷ ತಿನ್ನಿಸ್ತಾರೆ. ಕೋಪಿ ಮುಂಡತಾವ ನೋಡ್ರಿ ಹೆಂಗೈತಿದ್ದು. ಇದು ಜೀವನ ಅಂದರೆ. ಗೌಡ್ರೆ ಒಂದು ಸತಿ ನಿಮ್ಮ ಮಕ್ಕ ತೋರಿಸಿ ನೋಡ್ಕೊಂಬಿಡ್ಲಿ ಎಲ್ಲರೂ. ನಮ್ಮ ರಾಮೇಗೌಡ್ರಿ ಇವರು. ಗೌಡ್ರೆ ಎಷ್ಟು ವರ್ಷದಿಂದ ನೀವು ಹಸುಗಳು ಕಟ್ಟಿದ್ದೀರಿ? ಒಂದು 10-12 ವರ್ಷದಿಂದ ಹಸುಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ದೀನಿ ನಾನು. ಅವಾಗಲಿಂದನೂ ಇಷ್ಟೇ 10 ಹಸುಗಳು ಅದಾವೆ ಇವಾಗ? ಒಂದು 3-4ರಿಂದ ಸ್ಟಾರ್ಟ್ ಆಯಿತು. ಸುಮಾರು ಕಳ್ತನ ಆಗೋದು ಒಂದು 100ರಿಂದ 150ರಿಂದ 200 ಹಸುಗಳು ಕರುಗಳು ಎಲ್ಲ ಕಳ್ತನ ಆಗಿದೆ. ಒಂದು 10 ವರ್ಷಕ್ಕೆ ಒಬ್ಬ ರೈತನಿಗೆ ಒಂದು ವರ್ಷಕ್ಕೆ 10 ಹಸುಗಳು ಹೋದರೆ ಅವನು ಜೀವನ ಮಾಡೋದು ಹೆಂಗೆ, ಅದನ್ನು ಉಳಿಸ್ಕೊಳ್ಳೋದು ಹೆಂಗೆ, ಅವ್ನ ಮಕ್ಕಳು ಸಾಕೋದು ಹೆಂಗೆ, ಓದಿಸೋದು ಹೆಂಗೆ, ಅವ್ರ ಜೀವನ ಸಂಸಾರ ಮಾಡೋದು ಹೆಂಗೆ. ಹೌದು. ಇದನ್ನು ಈ ಸಂಬಂಧಪಟ್ಟಂಥ ಆರಕ್ಷಕ ಠಾಣೆಯವರು ಮತ್ತು ಈ ಗೃಹ ಇಲಾಖೆಯವರು ಇದನ್ನು ಒಂಚೂರು ನಿಗಾ ವಹಿಸಿ ಈ ಕಳ್ತನ ಆಗೋದನ್ನು ತಪ್ಪಿಸ್ಬೇಕು. ಕಳ್ಳರುಗಳ್ನ ಹಿಡ್ಕೊಟ್ರೆ ಪೊಲೀಸವರು ಆಲ್ರೆಡಿ ಎಷ್ಟೋ ಕಳ್ಳರುಗಳ್ನ ಬಿಟ್ಬಿಟ್ಟಿದ್ದಾರೆ ದುಡ್ಡಿಸ್ಕೊಂಡು. ಗೌಡ್ರೆ ನೀರು ಇದಕ್ಕೆಲ್ಲ? ನೀರು ಕಾವೇರಿ ನೀರು ಕಮರ್ಷಿಯಲ್ ತಗೊಳ್ರಿ ಅಂತ 1 ಲಕ್ಷ ಕಟ್ಟಿ ಅಂತ ಅಂತಾರೆ. ಸ್ಕೂಲ್ಗೆ ನೀರು ಯೂಸ್ ಮಾಡಿದ್ರೆ 1 ಲಕ್ಷ ಕಟ್ಬಿಟ್ಟು ಕಮರ್ಷಿಯಲ್ ಮಾಡಿಸ್ಬೇಕಂತೆ. ಹೌದಾ? ಆಮೇಲೆ ಈ ಕರೆಂಟ್ಗೂ ಹಂಗೆ ಹೇಳ್ತಾರೆ.
ಜನ ಜೀವನ ಮಾಡೋದಕ್ಕೆ ಮಾತ್ರ ಕರೆಂಟ್ ಕೊಡ್ತಾರೆ, ಇದು ಮಾಡ್ತಾರೆ. ಹಾಂ ಅದೇ ಹಸು ಸಾಕಾಣಿಕೆ ಒಂದು ಪ್ರಾಣಿ ಸಾಕ್ತೀನಿ ಅಂತ ಅಂದರೆ, ಒಂದು ಕೋಳಿ ಕುರಿ ಏನಾದರೂ ಸಾಕ್ತೀವಿ ಅಂತ ಅಂದರೆ ಅದು ಕಮರ್ಷಿಯಲ್ ಆಗುತ್ತಂತೆ ಈ ಸರ್ಕಾರಕ್ಕೆ. ಎಲ್ಲ ಸರ್ಕಾರದವ್ರು ಹಂಗೇನೆ ಇವಾಗ. ಎಲ್ಲ ಸರ್ಕಾರದವರು ಹಂಗೆ ಅಂತಲ್ಲ, ಈಗಿರೋ ಅಧಿಕಾರಿಗಳು ಹೇಳ್ತಾ ಇರೋದು. ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಮೇಲೆ ದೂರೋದಕ್ಕಿಂತನೂ ಸರ್ಕಾರಿ ಅಧಿಕಾರಿಗಳು ಮಕ್ಕುಗಿಬೇಕು. ಹೌದು, ಸರ್ಕಾರಿ ಅಧಿಕಾರಿಗಳೇ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೊಡ್ತಾರೆ. ಹೌದು, ಸರ್ಕಾರಿ ಅಧಿಕಾರಿಗಳು ಕಮರ್ಷಿಯಲ್ ಮಾಡ್ರಿ, ಹಸು ಸಾಕಕ್ಕೆಲ್ಲ ನೀರು ಕೊಡಲ್ಲ, ಈಗ ಒಂದು ಮೂಲಭೂತ ಸೌಕರ್ಯ ಕೊಡಲ್ಲ ಅಂತ ಹೇಳ್ತಾರೆ. ಇವಾಗ ಹಸುಗಳು ಗಂಧ ಬೇಕು ಅಂತಾರೆ, ಹಸು ಹಾಲು ಬೇಕು ಅಂತಾರೆ, ಹಸುಗಳ ಬಗ್ಗೆ ಕೆಲವರು ಕೆಟ್ಟದಾಗ ಮಾಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಇಲ್ಲಿ ಬಂದು ಹಸುಗಳಿಗೆ ಗಂಧ ಬೇಕು ಅಂತ ಗಂಟೆ ಕಾಯ್ದು ಗಂಧ ಇಸ್ಕೊಂಡು ಇದು ಮಾಡಿಕೊಂಡು ಸಗಣಿ ಬೇಕು ಅಂತ ಅಂತಾರೆ. ಅದ್ರ ಹಾಲು ಕುಡಿಯೋಕ್ಕಾಗತ್ತೆ? ಮನೆ ಮುಂದೆ ಹಾಕಿರೋ ಒಂಚೂರು ಗಿಡ ತಿನ್ಬಿಟ್ರೆ, ಇಲ್ಲ ಒಂದು ಇದಾಗ್ಬಿಟ್ರೆ, ಮನೆ ಬಾಗ್ಲಿಗೆ ಹೋಗ್ಬಿಟ್ರೆ ಸಗಣಿ ಹಾಕ್ಬಿಟ್ರೆ ಅವ್ರಿಗೆ ಸಗಣಿ ಗಲೀಜಂತೆ. ಹಸು ಹಾಲು ಕುಡಿಯೋಕೆ ಮಾತ್ರ ಗಲೀಜಾಗಲ್ಲ, ಹಸು ಸಗಣಿ ಹಾಕ್ಬಿಟ್ರೆ ಗಲೀಜು, ಹಸು ಬಂದ್ಬಿಡ್ತು ಓಡಿಸ್ರಿ ಅಂತ ದೊಣ್ಣೆ ತಗೊಂಡು ಹೊಡಿತಾರೆ. ಇಂಥ ಬುದ್ಧಿ ಇರೋರು ಅವರೇ ನಮ್ಮ ಇದರ ಸಮಾಜದಲ್ಲಿ. ನೋಡಿ, ಇದು ನಮ್ಮ ರೈತ ರಾಮೇಗೌಡರವ್ರದ್ದು ಮನದಾಳದ ಮಾತುಗಳು. ಒಂದು 10ರಿಂದ 12 ಹಸುಗಳು ಕಟ್ಟಿದ್ದಾರೆ, ಭಾಳ ಅದ್ಭುತವಾಗಿ ಮೇಯಿಸ್ತಾ ಇದ್ದಾರೆ, ಹಾಲು ಕರಿತಾ ಇದ್ದಾರೆ, ತುಂಬ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ. ಹಸುಗಳು ಕಟ್ಟಿದರೆ ಜೀವನ ಏನನ್ನೋದು ಗೊತ್ತಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಗೌಡ್ರೆ ನಿಮಗೆ. ನಮಸ್ತೆ.